ವೇದಿಕೆಯಲ್ಲಿ ಆಸೀನರಾಗಿರುವ ಈ ಸಂಸ್ಥೆಯ ಅಧ್ಯಕ್ಷರು ಆಗಿರುವ ಹಿರಿಯರಾದ MB ಪುರಾಣಿಕ್ ಜಿಯವರೇ, ನಮ್ಮ ಹೆಮ್ಮೆಯ ಸಂಸದರಾದ ಬ್ರಿಜೇಶ್ ಚೌಟ ಅವರೇ, ವೇದವ್ಯಾಸ್ ಕಾಮತ್ರೆ, ಕಿಶೋರ್ ಕುಮಾರ್ ಅವರೇ, ಸ್ನೇಹಿತ ಪ್ರಕಾಶ್ ಮಲ್ಪೆ ಅವರೇ, ವೇದಿಕೆಯಲ್ಲಿರುವ ಗಣ್ಯರೇ, ಆಗಮಿಸಿರುವಂಥ ಎಲ್ಲ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ, ಇವತ್ತು ಬೆಳಿಗ್ಗೆ ಶುಭ ಮುಂಜಾವಿನಲ್ಲಿ ಪ್ರಕಾಶ್ ಮಲ್ಪೆ ಅವರ ಕೈ ಚಳಕದಲ್ಲಿ ಮೂಡಿ ಬಂದಂಥ ಈ ಒಂದು ಸುಂದರವಾಗಿರತಕ್ಕಂಥ ಕಿರುಚಿತ್ರ ನಮ್ಮ ಕಣ್ಣಲ್ಲಿ ಎರಡು ಕಣ್ಣೀರನ್ನು ತರಿಸಿರುವುದು ನಿಜವಾಗಿಯೂ ನಮಗೆಲ್ಲರಿಗೂ ಇವತ್ತೆಲ್ಲರ ಕಣ್ಣಲ್ಲೂ ಎರಡು ಕಣ್ಣೀರು ಬಂದಿರುತ್ತೆ. ಇತಿಹಾಸ ಅಂದರೆ ದೂರದ ಜರ್ಮನ್, ದೂರದ ಜಪಾನ್, ಫ್ರಾನ್ಸಿನ ಇತಿಹಾಸವನ್ನು ಕಲಿಸ್ತಾರೆ, ಅಥವಾ ಇನ್ಯಾವುದೋ ದೆಹಲಿಯಲ್ಲಿ ನಡೆದ ಘಟನೆಗಳನ್ನು ಕಲಿಸ್ತಾರೆ. ಆದರೆ ನನ್ನ ಪಕ್ಕದಲ್ಲೇ, ನನ್ನ ಊರಿನಲ್ಲೇ, ಉಳ್ಳಾಲದಲ್ಲಿ 500 ವರ್ಷಗಳ ಹಿಂದೆ, 600 ವರ್ಷದ ಹಿಂದೆ ನಡೆದಿರತಕ್ಕಂಥ ಘಟನೆಗಳು ನಮಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಈ ಇತಿಹಾಸ ನಮಗೆಷ್ಟು ದ್ರೋಹ ಮಾಡಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇವತ್ತು ರಾಣಿ ಅಬ್ಬಕ್ಕ ಅವರ ಇತಿಹಾಸವನ್ನು ತಯಾರು ಮಾಡಬೇಕಾಗಿದ್ದರೆ ನಾವು ಫ್ರೆಂಚ್ ಇತಿಹಾಸಕಾರರನ್ನು ಉಲ್ಲೇಖ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಆದರೆ ಯಾವುದೇ ಪಠ್ಯಪುಸ್ತಕದಲ್ಲಿ ಉಳ್ಳಾಲ ಅಬ್ಬಕ್ಕನಿಗೆ ಕೊಟ್ಟಿರುವಂಥದ್ದು ಒಂದು ವಾಕ್ಯ ಮಾತ್ರ. ನಾವು ಒಂದು ವಾಕ್ಯಕ್ಕಿಂತ ಹೆಚ್ಚು ಯಾವ ಪಠ್ಯಪುಸ್ತಕದಲ್ಲೂ ಕೊಟ್ಟಿಲ್ಲ. ಇದರ ಕಾರಣದಿಂದಾಗಿ ನಮ್ಮ ಇತಿಹಾಸದ ಈ ನಿರ್ಲಕ್ಷ್ಯದಿಂದಾಗಿ ನಾವು ಅನೇಕ ಜನ ವಿದ್ಯಾರ್ಥಿಗಳಿಗೆ, ಯುವ ಸಮೂಹಕ್ಕೆ ಇರ್ಬೋದು, ಪೀಳಿಗೆಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ಬೇಕು. ಆದರೆ ಇವತ್ತು ವಿಶೇಷವಾಗಿರತಕ್ಕಂಥ ಒಂದು ಪ್ರಯತ್ನ ಮಾಡಿ ಇವತ್ತು ಸಾಹಿತ್ಯಗಳು ಸೃಷ್ಟಿಯಾಗ್ತಾ ಇದೆ, ಪುಸ್ತಕಗಳು ಬರ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಮಾಡಿರತಕ್ಕಂಥ ಈ ಒಂದು ಪುಟ್ಟ ಪ್ರಯತ್ನ 13.5 ನಿಮಿಷದ್ದು ಅಂತ ಹೇಳಿದರು. ಈ 13.5 ನಿಮಿಷಗಳಲ್ಲಿ ಮಾಡಿರತಕ್ಕಂಥ ಪ್ರಯತ್ನ ಇದು ಅದ್ಭುತ. ಅದಕ್ಕಾಗಿ ನಾನು ಪ್ರಕಾಶ್ ಮಲ್ಪೆ ಅವರಿಗೂ ಅವರ ತಂಡಕ್ಕೂ ಹೃದಯ ತುಂಬಿದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಖಿಲ ಭಾರತ ಶೈಕ್ಷಿಕ ಮಹಾಸಂಘ ಅಥವಾ ಕರ್ನಾಟಕ ಮಹಾವಿದ್ಯಾಲಯ ಶೈಕ್ಷಿಕ ಸಂಘದ ಕಡೆಯಿಂದ 500 ಕಾರ್ಯಕ್ರಮವನ್ನು ಮಾಡ್ತೇನೆ ಅಂತ ತೀರ್ಮಾನ ಮಾಡಿದ್ರಲ್ಲ, ಇದು ನಿಜವಾಗಿಯೂ ನಮಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. 500 ಕಾರ್ಯಕ್ರಮದಲ್ಲೂ ಒಂದು 500 ಜನರಂತೆ ಇದ್ದರೂ ಕೂಡ ಸಾವಿರಾರು ವಿದ್ಯಾರ್ಥಿಗಳ ಮೂಲಕ ಇದು ಹಬ್ಬಕ್ಕೆ ಮತ್ತೆ ಮನೆ ಮಾತಾಗ್ತಾಳೆ ಅನ್ನುವಂಥದ್ದು ನಮಗೊಂದು ಸಂತೋಷ. ಅದಕ್ಕೆ ಪೂರಕವಾಗಿ ಇವತ್ತು ಶಾರದಾ ವಿದ್ಯಾಲಯವು ಕೂಡ ಈ ಒಂದು ಸುಂದರವಾದ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದೆ. ಅದಕ್ಕಾಗಿ ಶಾರದಾ ವಿದ್ಯಾಲಯಕ್ಕೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. 13.5 ನಿಮಿಷದಲ್ಲಿ ಹಬ್ಬಕ್ಕನ ಪೂರ್ತಿ ಜೀವನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಉಳ್ಳಾಲ ರಾಣಿ ಹಬ್ಬಕ್ಕನ ಜೀವನವನ್ನು ಓದಬೇಕು ಎನ್ನುವಂಥ ಒಂದು ಸಣ್ಣ ಕುತೂಹಲವನ್ನು ಮೂಡಿಸುವಂಥ ಒಂದು ದೊಡ್ಡ ಪ್ರಯತ್ನದಲ್ಲಿ ಇವತ್ತಿನ ಈ ತಂಡ ಯಶಸ್ವಿಯಾಗಿದೆ. ನಾವಿದನ್ನು ಓದಬೇಕು. ಹಬ್ಬಕ್ಕ ಕೇವಲ ಹೋರಾಟ ಮಾಡಿದ್ದಲ್ಲ, ಹೋರಾಟ ನಾವು ಯಾರೂ ಮರೆಯಲೇ ಆಗದಂಥ ಒಂದು ದೊಡ್ಡ ವಿಚಾರ ಇವತ್ತು ನಮ್ಮ ಮುಂದೆ ಬಿಡಿಸಿಟ್ಟಿದ್ದಾರೆ. ಆದರೆ ಹಬ್ಬಕ್ಕನ ಜೀವನವೂ ಅಷ್ಟೇ ಕಷ್ಟ ಇತ್ತು. ಗಂಡನಿಂದ ಪರಿತ್ಯಕ್ತಳಾಗಿ ತಾಯಿಯ ಮೂಲಕ ಪಟ್ಟಕ್ಕೆ ಬಂದು, ಗಂಡ ದೂರ ಹೋದರೂ ಕೂಡ ಮಗಳಿಗೆ ಸೂಕ್ತ ವರನನ್ನು ನೋಡಿ ಮದುವೆ ಮಾಡಿ, ಇದೇ ರಾಜ್ಯಭಾರವನ್ನು ಮತ್ತೆ ಮುಂದುವರಿಸುವಂತೆ ಮಾಡಿ, ಇಡೀ ತುಳುನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಲ್ಲಿ ವ್ಯಾಪಾರ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಉಳಿದೆಲ್ಲ ಸಂಗತಿಗಳಿರ್ಬೋದು, ಇದೆಲ್ಲದಕ್ಕೂ ನೆಲೆ ನಿಲ್ಲುವಂತೆ ಮಾಡಿ ಪೋರ್ಚುಗೀಸರನ್ನು ಶಾಶ್ವತವಾಗಿ ಇಲ್ಲಿಂದ ಓಡಿಸಿ ನಮ್ಮ ಮೈಯಲ್ಲೂ ಬಿಸಿ ರಕ್ತ, ಶೌರ್ಯ, ಈ ರೀತಿಯ ಪರಂಪರೆ ಸೃಷ್ಟಿಯಾಗಬೇಕೆನ್ನುವಂಥ ಒಂದು ದೊಡ್ಡ ಉದಾಹರಣೆಯಾಗಿ, ಒಬ್ಬ ತಾಯಿಯಾಗಿ, ಮಾತೆಯಾಗಿ ನಮ್ಮ ಕಣ್ಣು ಮುಂದೆ ನಿಲ್ಲುತ್ತಾ ಅಂತ ಆ ಹಬ್ಬಕ್ಕನಿಗೆ ಭಕ್ತಿಯಿಂದ ಪ್ರಣಾಮವನ್ನು ಸಲ್ಲಿಸಿ ಈ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥ ಎಲ್ಲ ತಂಡಕ್ಕೂ ನನ್ನ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ, ಗೌರವಿಸಿದ್ದಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ.